ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನಿವತ್ತಿನ ವಿಡಿಯೋದಲ್ಲಿ ಈ ಲಾಂಗ್ ಫ್ರಾಕು ಕಟ್ಟಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಫ್ರಾಕ್ ಬಂದುಬಿಟ್ಟು ನಾನು ನನ್ನ ಮಗಳ ಬರ್ಡೇಗೆ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೆ. ನಾನಿವತ್ತಿನ ವಿಡಿಯೋದಲ್ಲಿ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ಚಿಂಗ್ ತೋರಿಸ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಆದರೆ ಫುಲ್ ಲೆಂತಿ ಆಗುತ್ತೆ, ಆದ ಕಾರಣ ಕಟ್ಟಿಂಗು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ಚಿಂಗ್ ತೋರಿಸ್ತಿದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾವು ಬಾಡಿ ಪಾರ್ಟ್ನ ಕಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ ಈ ಥರ ಫೋಲ್ಡಿಂಗ್ ಹಾಕ್ಕೊಬೇಕು. ಮೊದಲೊಂದು ಫೋಲ್ಡಿಂಗ್ ಮಾಡಿ ಅದನ್ನು ಹಾಫ್ಗೆ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು 4 ಫೋಲ್ಡಿಂಗು. ನೆಕ್ ವಿಡ್ತ್ ಬಂದುಬಿಟ್ಟು 2 ಇಂಚ್ ತಗೊತಾ ಇದ್ದೀನಿ. ಶೋಲ್ಡರ್ ಬಂದುಬಿಟ್ಟು 3 ಇಂಚು. 3 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಶೋಲ್ಡರ್ ನೆಕ್ಕು ಎರಡನ್ನೂ ಸೇರಿಸಿ ಎಷ್ಟು ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅಷ್ಟು ಆರ್ಮಲ್ ಡೌನಿಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 5 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. 5 ಇಂಚು ಇನ್ನೊಂದು ತವ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಟ್ರೈಟಾಗಿ ಇದನ್ನು ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಈ ಥರ ಮಾಡಿಕೊಂಡು ಈ ಕಾರ್ನರಿಂದ 1/4 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ರೌಂಡ್ ಶೇಪ್ ಮಾಡ್ಕೊಬೇಕು. ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾವು 1/4 ಇಂಚು 1/2 ಇಂಚ್ ಆದರೆ ಸಾಕಾಗುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳಿ. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 28ನ ನೋಡಿ ಈ ಥರ 4 ಭಾಗ ಮಾಡ್ಕೊಬೇಕು. 4ನೇ ಭಾಗದಲ್ಲಿ ಫಸ್ಟ್ನೇ ಭಾಗ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ನನಗೆ 7 ಇಂಚ್ ಬಂದಿದೆ. 7 ಇಂಚಿನ ಈ ಥರ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕಚ್ಚಾಗೋಸ್ಕರ 1-2 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಇದು ಲೆಂತ್ ಬಂದುಬಿಟ್ಟು ನಮಗೆ ರೆಡಿ 12 ಇಂಚ್ ಬರಬೇಕು. 12 ಇಂಚಿಗೆ 1 ಇಂಚ್ ಸೇರಿಸ್ಕೊಂಡು 13 ಇಂಚ್ ತಗೊತಾ ಇದ್ದೀನಿ. ಈ ಥರ 13 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ ರೆಡಿ ಲೆಂತ್ ಬಂದುಬಿಟ್ಟು 47ರಲ್ಲಿ ನಾವು 12 ಇಂಚು ಬಾಡಿ ಪಾರ್ಟ್ಗೋಸ್ಕರ ತಗೊಂಡಿದ್ದೀವಿ. ಈಗ ವೇಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 30 ಇಂಚು. 30 ಇಂಚನ್ನ ನೋಡಿ ಈ ಥರ 4 ಭಾಗ ಮಾಡಿಕೊಂಡು 4ನೇ ಭಾಗದಲ್ಲಿ 1ನೇ ಭಾಗ ಎಷ್ಟು ಬರುತ್ತೋ ಅದನ್ನು ಈ ಮಾರ್ಕ್ ಹತ್ರ ವೇಸ್ಟ್ ಮಾರ್ಕ್ ಹತ್ರ ಮಾರ್ಕ್ ಮಾಡ್ಕೊಬೇಕು. ನಾವು ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಮಾರ್ಕ್ ಮಾಡಿಕೊಂಡು 1 ಇಂಚು ಡಾಟಿಗೋಸ್ಕರ ಮಾರ್ಕ್ ಮಾಡ್ಕೊಬೇಕು. 2 ಇಂಚು ಕಚ್ಚಾಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಫ್ರಂಟು ಬ್ಯಾಕು ಡಾಟ್ ಹಾಕ್ಕೊತೀವಲ್ಲ ಅದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಈ ಥರ ಓಪನ್ ಮಾಡ್ಕೊಬೇಕು. ಫ್ರಂಟು ಬ್ಯಾಕ್ನ ನೋಡಿ ಈ ಥರ ಓಪನ್ ಮಾಡಿಕೊಂಡು ಈಗ ನಾವು 2 ಇಂಚಿಗೆ ನೆಕ್ಕಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವ ಅಲ್ಲಿ ಒಂದು ನ್ಯಾಚ್ ಹೊಡ್ಕೊಬೇಕು. ನೋಡಿ ಈಗ ಫ್ರಂಟು ಬ್ಯಾಕು 2 ಕಟ್ಟಾಯಿತು. ಈಗ ಬ್ಯಾಕ್ ಡೀಪ್ಗೋಸ್ಕರ ನಾನು 5 ಇಂಚ್ ತಗೊತಾ ಇದ್ದೀನಿ. 5 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ಈಗ ನಾವು ಮೇಲ್ಗಡೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಬಾಕ್ಸ್ ಶೇಪ್ ಮಾಡಿಕೊಂಡು ಈಗ ನಮಗೆ ಯಾವ ನೆಕ್ ಬೇಕೋ ಅದು ಡ್ರಾ ಮಾಡ್ಕೊಬೋದು. ನಾನಿಲ್ಲಿ ಬ್ಯಾಕು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬರುತ್ತೆ ಬ್ಯಾಕು. ಈಗ ಫ್ರಂಟ್ಗೂ ನಾನು ಡೀಪಿಗೋಸ್ಕರ 5 ಇಂಚ್ ತಗೊತಾ ಇದ್ದೀನಿ. ಈ ಥರ 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸ್ ಶೇಪು ಡ್ರಾ ಮಾಡ್ಕೊಬೇಕು. ಮೇಲ್ಗಡೆ ನಾವು 2 ಇಂಚಿಗೆ ಅವಾಗೆ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಮಾರ್ಕ್ ಮಾಡಿ ಅಲ್ಲಿಗೆ ಮತ್ತು ಕೆಳಗಡೆ ಮಾರ್ಕ್ ಮಾಡಿಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಈ ಥರ ಲೈನ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಮಗೆ ಯಾವ ನೆಕ್ ಬೇಕೋ ಅದನ್ನು ಡ್ರಾ ಮಾಡ್ಕೊಬೋದು. ನಾನಿಲ್ಲಿ ಈ ನೆಕ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಕೇಲ್ನ ಕ್ರಾಸಾಗಿ ಇಟ್ಕೊಂಡು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇದನ್ನು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಥರ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಬರುತ್ತೆ ನಮಗೆ ನೆಕ್ ಶೇಪು. ಈಗ ಮೇನ್ ಪೀಸ್ನ ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ ಈ ಥರ ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಬಾಟ್ ಇರೋದು ನಮ್ಮ ಸೈಡಿಗೆ ತಿರ್ಗಿಸ್ಕೊಂಡು ಇದು ನೋಡಿ ಈ ಥರ 2 ಓಪನ್ಸ್ ನಮ್ಮ ಕಡೆ ಇರಬೇಕು, 1 ಕ್ಲೋಸು ನಮ್ಮ ಕಡೆ ಇರಬೇಕು. ಈ ಥರ ಹಾಕ್ಕೊಬೇಕು. ಹಾಕ್ಕೊಂಡು
ಈಗ ನಾವು ಈ ಥರ ಫಸ್ಟೇ ಕಟ್ ಮಾಡಿಟ್ಟಿರುವಂತಹ ಬಾಡಿ ಪೀಸ್ನ ಇದ್ರ ಮೇಲೆ ಇಟ್ಕೊಂಡು ಸೇಮ್ ನಾವು ಯಾವ ಥರ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಸುತ್ತಲೂ ಕಟ್ ಮಾಡ್ಕೊಬೇಕು. ನೆಕ್ನ ಮಾತ್ರ ಕಟ್ ಮಾಡಬಾರ್ದು, ಸುತ್ತಲೂ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ನೋಡಿ, ಇದು ಫ್ರಂಟಿಗೆ ಈ ಥರ ಬರುತ್ತೆ. ಬಾರ್ಡ್ರಿರೋದು ನೋಡಿ ಈ ಥರ ಬರುತ್ತೆ. ಪೋಟ್ಲಿ ಬಟನ್ಸ್ ಇಡ್ತೀನಿ, ಅದು ಸ್ಟಿಚ್ಚಿಂಗಲ್ಲಿ ಯಾವ ಥರ ಅಂತ ತೋರಿಸ್ತೀನಿ. ಈ ಥರ ಬರುತ್ತೆ ಫ್ರಂಟಿಗೆ. ನೋಡಿ ಇದು ಬಂದುಬಿಟ್ಟು ಬ್ಯಾಕಿಗೆ. ಇವಾಗ ನಮಗೆ ಫ್ರಂಟು ಬ್ಯಾಕು ಕಟ್ಟಾಯಿತು ಬಾಡಿ. ಈಗ ಕೆಳಗಡೆ ಬಾಟಮ್ ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ, ಇದನ್ನು ಸೀರೆನ ಫೋಲ್ಡಿಂಗ್ ಹಾಕ್ಕೊಬೇಕು ನಾವು ಮೊದಲಿಗೆ. ಇದು ಹಾಫ್ ಸೀರೆಯಲ್ಲಿ ನಾನು ಫುಲ್ ಸೀರೆಯಲ್ಲಿ 2 ಫ್ರಾಕ್ ಹೊಲ್ದಿದ್ದೀನಿ. ಒಂದು ಫ್ರಾಕ್ ಅವಾಗೆ ಹೊಲ್ದಿದ್ದೀನಿ ಅರ್ಧ ಸೀರೆಯಲ್ಲಿ, ಇನ್ನು ಅರ್ಧ ಸೀರೆ ಇದೆ. ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಬೇಕು. ನಾವು ಸೀರೆ ಯಾವ ಥರ ಫೋಲ್ಡ್ ಮಾಡ್ತೀವೋ ಆ ಥರ ಫೋಲ್ಡಿಂಗ್ ಹಾಕ್ಕೊಬೇಕು. ನೋಡಿ, ಈ 2 ಎಡ್ಜಸ್ನ ಮೊದಲಿಗೆ ಇಟ್ಕೊಬೇಕು. ನೋಡಿ, ಈ 2 ಎಡ್ಜಸ್ನ ಈ ಥರ ಇಟ್ಕೊಂಡು ಈ ಥರ ನೋಡಿ ಮತ್ತೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಈ ಥರ ಫೋಲ್ಡಿಂಗ್ ಹಾಕ್ಕೊಂಡ್ರೆ ನಮಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ನೋಡಿ, ಟೋಟಲ್ ಲೆಂತ್ ಬಂದುಬಿಟ್ಟು ಇದು 47 ಇಂಚು. 47 ಇಂಚಲ್ಲಿ ನಾವು 12 ಇಂಚ್ ಬಂದುಬಿಟ್ಟು ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೊಂಡಿರ್ತೀವಿ. ಇವಾಗ 47ರಲ್ಲಿ 12 ಇಂಚ್ ಮೈನಸ್ ಮಾಡಿಬಿಟ್ಟು ನೆಕ್ಸ್ಟ್ ಎಷ್ಟು ಮೆಜರ್ಮೆಂಟ್ ಬರುತ್ತೋ ಆ ಮೆಜರ್ಮೆಂಟಿಗೆ ಒಂದು 1/2 ಇಂಚ್ ಸೇರಿಸ್ಕೊಂಡು ಕಚ್ಚಾಗೋಸ್ಕರ ನಾವು ಮಾರ್ಕ್ ಮಾಡ್ಕೊಬೇಕು. ನಿಮ್ಮದು ಲೆಂತ್ ಎಷ್ಟೇ ಇರಲಿ, ಲೆಂತ್ ಮೆಜರ್ಮೆಂಟಿಂದ ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೊಂಡಿರ್ತೀರಲ್ಲ ಆ ಮೆಜರ್ಮೆಂಟ್ನ ಮೈನಸ್ ಮಾಡಿಬಿಟ್ಟು ನಾವು ಇಲ್ಲಿ ಬಾಟಮ್ನ ಕಟ್ ಮಾಡ್ಕೊಬೇಕು. ನಾನಿಲ್ಲಿ 12 ಇಂಚನ್ನ ಮೈನಸ್ ಮಾಡಿಬಿಟ್ಟು 47ರಿಂದ 12 ಇಂಚ್ ಮೈನಸ್ ಮಾಡಿ ಅದಕ್ಕೆ ಎಷ್ಟು ಬರುತ್ತೋ ಅದಕ್ಕೆ ಒಂದು 1/2 ಇಂಚು ಸೇರಿಸ್ಕೊತಾ ಇದ್ದೀನಿ ಮೇಲ್ಗಡೆ ಕಚ್ಚಾಗೋಸ್ಕರ. ಕೆಳಗಡೆ ಹೆಂಗೂ ಬಾರ್ಡ್ರ್ ಇರುತ್ತಲ್ಲ ಅಲ್ಲೇನು ನಾವು ಫೋಲ್ಡ್ ಮಾಡಲ್ಲ, ಮೇಲ್ಗಡೆ ಮಾತ್ರನೇ ಅಟ್ಯಾಚಿಂಗಿಗೋಸ್ಕರ ಒಂದು ಅರ್ಧ ಇಂಚು ಕಚ್ಚಾ ಸೇರಿಸ್ಕೊಂಡು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ರೆ ಇದು ನೋಡಿ ಮೇಲ್ಗಡೆ ಇರೋದು ನಮಗೆ ಸ್ಲೀವ್ಗೆ ಯೂಸ್ ಆಗುತ್ತೆ. ಈಗ ಇದಕ್ಕೆ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ಅಗಲ ಬಂದುಬಿಟ್ಟು ನಾನು ಇದು ಎಷ್ಟಿದೆಯೋ ಅಷ್ಟು ಅಗಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇಟ್ಕೊಂಡು 2 ಮೇನ್ ಪೀಸ್ನ ಮತ್ತು ಲೈನಿಂಗ್ ಪೀಸ್ನ ಇಟ್ಕೊಂಡು ನೋಡಿ ಈ ಥರ 2 ಇಟ್ಕೊಂಡು ಸ್ವಲ್ಪನೇ ಹಿಡ್ಕೊತ ಅದು ಫುಲ್ ಎಷ್ಟು ಲೆಂತ್ ಅಗಲ ಬರುತ್ತೋ ಅಷ್ಟು ಅಗಲಕ್ಕೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದೆಷ್ಟಿದೆಯೋ ಅಷ್ಟು ಅಗಲನೂ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ನಾವು ಮೇನ್ ಪೀಸ್ಗಿಂತ ಲೈನಿಂಗು ಒಂದು 2 ಇಂಚು 2.5 ಇಂಚು ಕಮ್ಮಿ ಇರಬೇಕು. ಲೈನಿಂಗು ಯಾವಾಗೇ ಆಗಲಿ ಬಾಡಿ ಪೀಸ್ಗಿಂತ ಲೈನಿಂಗ್ ಪೀಸು ಕಮ್ಮಿ ಇರಬೇಕು, ಆವಾಗ ನಮಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ, ಅಗಲ ಬಂದುಬಿಟ್ಟು ಅದೆಷ್ಟಿದೆಯೋ ಅಷ್ಟು ಅಗಲನೂ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಲೆಂತ್ ಬಂದುಬಿಟ್ಟು ನೋಡಿ ಈ ಥರ ಕಮ್ಮಿ ಇರಬೇಕು. ಲೈನಿಂಗು ಮೇನ್ ಪೀಸ್ಗಿಂತ ನೋಡಿ ಇಷ್ಟು ಕಮ್ಮಿ ಇರಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗನ್ನು ಫೋಲ್ಡ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಕೆಳಗಡೆ ಎಡ್ಜ್ ಇರುತ್ತಲ್ಲ ಆ ಎಡ್ಜನ್ನ ಕೆಳಗಡೆ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಸ್ಲೀವ್ನ ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ, ಸ್ಲೀವ್ನ ಕಟ್ ಮಾಡ್ಕೊಬೇಕಾದ್ರೆ ಮೊದಲು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ. ಮತ್ತು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊತೀನಿ. ಈ ಥರ ಫೋಲ್ಡ್ ಮಾಡ್ಕೊಳೋದ್ರಿಂದ ನಮಗೆ 2 ಸ್ಲೀವು ಒಂದೇ ಸಲ ಬರುತ್ತೆ. ಸ್ಲೀವ್ ಲೆಂತ್ ಬಂದುಬಿಟ್ಟು ಇದು 8.5ಗೆ 1 ಇಂಚ್ ಸೇರಿಸ್ಕೊಂಡು ನಾನು 9ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಕೆಳಗಡೆ ಮತ್ತು ಮೇಲ್ಗಡೆ ಅಟ್ಯಾಚಿಂಗಿಗೆ ಕಚ್ಚಾಗೋಸ್ಕರ. ಈ ಥರ 9ವರೆಗೆ ಮಾರ್ಕ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ನೋಡಿ, ಈ ಥರ ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಸ್ಲೀವ್ ಡೌನಿಗೋಸ್ಕರ ನಾನು 2.5 ಇಂಚ್ ತಗೊತಾ ಇದ್ದೀನಿ. ನಾವು ದೊಡ್ಡವ್ರಿಗಾದರೆ 3-3.5 ತಗೊತೀವಲ್ಲ, ಇದು
ಮಕ್ಕಳಿಗಾಗಿರೋದ್ರಿಂದ ನಾನು 2.5 ತಗೊತಾ ಇದ್ದೀನಿ. ಮಕ್ಕಳಿಗೆ 2.5 ತಗೊಂಡ್ರೆ ಸಾಕು. ಈಗ ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಈ ಥರ ಲೈನ್ ಡ್ರಾ ಮಾಡಿಕೊಂಡು ಕೆಳಗಡೆ ಸ್ಲೀವ್ ಲೂಸ್ ಬಂದುಬಿಟ್ಟು ಇದು 9 ಇಂಚಿದೆ. 9 ಇಂಚಲ್ಲಿ ನಾನು ಅರ್ಧ ತಗೊತಾ ಇದ್ದೀನಿ. 4ವರೆಗೆ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫೋಲ್ಡಿಂಗಲ್ಲಿ ಇರುತ್ತಲ್ಲ ಸ್ಲೀವ್, ಅದಕ್ಕೋಸ್ಕರ ಈಗ 4ವರೆಗೆ ಒಂದು ಮಾರ್ಕ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟ್ ತಗೊಂಡು ನಾವು ಬ್ಯಾಕ್ ಪಾರ್ಟಲ್ಲಿ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ಮೇಲ್ಗಡೆ ಒಂದು ಅರ್ಧ ಇಂಚ್ ಬಿಟ್ಬಿಡಬೇಕು, ಅದು ಅಟ್ಯಾಚಿಂಗಿಗೆ ಹೋಗುತ್ತೆ. ಮತ್ತು ಸೈಡಲ್ಲಿ ಒಂದು 2 ಇಂಚ್ ಬಿಡಬೇಕು. ಬಿಟ್ಟು ಮತ್ತೆ ಎಷ್ಟು ಬರುತ್ತೋ ಅದನ್ನು ನೋಡ್ಕೊಬೇಕು. ಮೇಲ್ಗಡೆ ಒಂದು ಅರ್ಧ ಇಂಚು, ಸೈಡಲ್ಲಿ 2 ಇಂಚ್ ಬಿಟ್ಟರೆ ನಮಗೆ ಎಷ್ಟು ಇನ್ನು ಬರುತ್ತೋ ಅದನ್ನು ನೋಡ್ಕೊಬೇಕು. ರೆಡಿ ಮಾರ್ಕು ನೋಡಿ, ನನಗೆ ಇಲ್ಲಿ 6.5 ಬಂದಿದೆ. ಈ 6.5ನ ನೋಡಿ, 6.5ನ ಮೇಲ್ಗಡೆ ಫೋಲ್ಡಿಂಗ್ ಹಾಕಿರ್ತೀವಲ್ಲ ಅಲ್ಲಿಂದ ಕೆಳಗಡೆ ಇಲ್ಲಿ ಸ್ಲೀವ್ ಡೌನಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಈ ಥರ ಕ್ರಾಸಾಗಿ ಇಟ್ಕೊಬೇಕು. ಟೇಪ್ನ ಇಟ್ಕೊಂಡು 6.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಈಗ ಮೇಲ್ಗಡೆ ನೋಡಿ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇರಬೇಕು, ಅಷ್ಟು ಮಾರ್ಕ್ ಮಾಡ್ಕೊಬೇಕು. ನೋಡಿ, 1 ಇಂಚ್ ಇದ್ದರೆ ಸ್ಟ್ರೈಟಾಗೆ ಸಾಕು. ದೊಡ್ಡವ್ರಿಗಾದರೆ 1.5 ಇಂಚ್ ತೊಗೊತೀವಿ, ಮಕ್ಕಳಿಗಾದರೆ 1 ಇಂಚ್ ತೊಗೊಂಡ್ರೆ ಸಾಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ 1 ಇಂಚ್ ತಾವಿಂದ ಸ್ವಲ್ಪನೇ ಡೌನ್ ಮಾಡ್ಕೊತ ನಾವು 6.5ಗೆ ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡಬೇಕು. ನೋಡಿ, ಇವಾಗ ನಮಗೆ ಸ್ಲೀವ್ ಶೇಪು ನೀಟಾಗಿ ಬರುತ್ತೆ. ಈಗ ಇದನ್ನು ಈ ಥರ ಮಾರ್ಕ್ ಮಾಡ್ಕೊಬೇಕು. ಕೆಳಗಡೆ ಮತ್ತು ಮೇಲ್ಗಡೆ ಮಾರ್ಕ್ಗೆ ಈ ಥರ ಸ್ಟ್ರೈಟಾಗಿ ಲೈನ್ ಡ್ರಾ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಒಂದು ನ್ಯಾಚ್ ಹೊಡ್ಕೊಂಡ್ರೆ ನಮಗೆ ಸೆಂಟ್ರ್ ಅದಂತ ಗೊತ್ತಾಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ನೋಡಿ, 2 ಸ್ಲೀವು ನಮಗೆ ರೆಡಿ ಆಯಿತು. ಈಗ ಮೇನ್ ಪೀಸ್ ಯಾವ ಥರ ಅಂತ ಕಟ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ, 2 ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಹಾಕ್ಕೊಬೇಕು. ಬಟ್ಟೆ ಇದು ಜಾಸ್ತಿ ಇರೋದ್ರಿಂದ ನಮಗೆ ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟೇ ಫೋಲ್ಡ್ ಮಾಡಿಕೊಂಡ್ರೆ ಬಟ್ಟೆ ವೇಸ್ಟ್ ಆಗೋಲ್ಲ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೇ ನಾವು ಕಟ್ ಮಾಡಿಟ್ಟಿರುವಂತಹ ಲೈನಿಂಗ್ನ ಇಟ್ಟು ಸುತ್ತಲೂ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊತಾ ಬರಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲಿ ಒಂದು ನ್ಯಾಚ್ ಹೊಡ್ಕೊಬೇಕು. ಈಗ ನಮಗೆ ಸ್ಲೀವನು ಮೇನ್ ಪೀಸು ಮತ್ತು ಲೈನಿಂಗು 2 ಕಟ್ಟಾಯಿತು. ನೋಡಿ, 2 ಸ್ಲೀವನು ಕಟ್ಟಾಗಿದೆ. ಈಗ ನಾನು ಹಿಪ್ ಬೆಲ್ಟಿಗೋಸ್ಕರ ಕಟ್ ಮಾಡ್ಕೊತಾ ಇದ್ದೀನಿ. 15 ಇಂಚು ಫ್ರಂಟು ಲೆಂತ್ ಇದೆ, ಇದು ಫ್ರಂಟ್ ವಿಡ್ತು. ಅದಕ್ಕೆ ಒಂದು 6 ಇಂಚು ಸೇರಿಸ್ಕೊಂಡ್ರೆ ನಮಗೆ ಹಿಪ್ ಬೆಲ್ಟು ಸಾಕು. ನೋಡಿ, 21 ಇಂಚು ಉದ್ದ ತಗೊತಾ ಇದ್ದೀನಿ. ನಮಗೆ ಫ್ರಂಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದಕ್ಕೆ ಒಂದು 6 ಇಂಚ್ ಸೇರಿಸ್ಕೊಂಡ್ರೆ ಸಾಕು. ನಾನು ಫ್ರಂಟ್ ಮೆಜರ್ಮೆಂಟು 15 ಇಂಚಿಗೆ ಒಂದು 6 ಇಂಚ್ ಸೇರಿಸ್ಕೊಂಡು 21 ಇಂಚು ಲೆಂತ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಅಗಲ ಬಂದುಬಿಟ್ಟು 2.5 ತೊಗೊಂಡಿದ್ದೀನಿ. ನೋಡಿ, 2.5 ತೊಗೊಂಡ್ರೆ ಸಾಕು. ಈಗ ಇದೆಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೇ ಲೈನಿಂಗೂ ಕಟ್ ಮಾಡ್ಕೊಬೇಕು. 2.5 ಇಂಚ್ ಅಗಲ ಮತ್ತು ಉದ್ದ ಬಂದುಬಿಟ್ಟು 21 ಇಂಚು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಲೈನಿಂಗ್ನು ಅದೆಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಲೈನಿಂಗು ಮತ್ತು ಮೇನ್ ಪೀಸ್ 2 ಕಟ್ಟಾಯಿತು. ಈಗ ಇದಕ್ಕೆ ಕಟ್ಟೋದಕ್ಕೆ ಟ್ಯಾಗ್ ಬೇಕಲ್ಲ, ಅದಕ್ಕೆ ನೋಡಿ ನಾನು 13 ಇಂಚು 2 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 13 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಫ್ರಂಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅರ್ಧ, ಫ್ರಂಟ್ ಮೆಜರ್ಮೆಂಟಿಗೆ ಒಂದು 6 ಇಂಚ್ ಸೇರಿಸ್ಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ಪೀಸ್ನ. ಅದಕ್ಕೆ ಟ್ಯಾಗ್ಗೋಸ್ಕರ 13 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬರುತ್ತೆ ನಮಗೆ ಸ್ಟಿಚ್ಚಿಂಗ್ ಆದಮೇಲೆ. ಈಗ ಕಟ್ಟಿಂಗು ಆಯಿತು. ಸ್ಟಿಚ್ಚಿಂಗು ಯಾವ ಥರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಬಾಯ್.